ಹರೇ ರಾಮ. ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಎಗ್ಲೋನೆಮಾ ಪ್ಲ್ಯಾಂಟ್ಗಳ ಬಗ್ಗೆ ಇದೆ. ಎಗ್ಲೋನೆಮಾ ಪ್ಲ್ಯಾಂಟ್ಗಳಲ್ಲಿ ಎಷ್ಟೆಲ್ಲ ಬಣ್ಣಗಳು ಇದ್ದಾವೆ, ಅವುಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಹಾಗೂ ಪ್ರೊಪಗೇಷನನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ವಿವರವಾಗಿ ನೋಡೋಣ. ನಮ್ಮ ನರ್ಸರಿಯಲ್ಲಿ ಸುಮಾರು 25ಕ್ಕೂ ಮೇಲ್ಪಟ್ಟ ಬಣ್ಣಗಳಲ್ಲಿ ಎಗ್ಲೋನೆಮಾ ಪ್ಲ್ಯಾಂಟ್ಗಳು ಗ್ರಾಹಕರಿಗೆ ಲಭ್ಯ ಇದ್ದಾವೆ. ಈ ಗಿಡದಲ್ಲಿ ಮನಸ್ಸಿಗೆ ತಂಪನ್ನು ಎರೆಯುವಂತಹ ಗುಲಾಬಿ ಬಣ್ಣದ ಎಲೆಗಳಿಗೆ ಹಸಿರು ಬಣ್ಣದ ಡಾಟ್ಗಳಿದ್ದಾವೆ. ಈ ಗಿಡದಲ್ಲಿ ಅಚ್ಚು ಗುಲಾಬಿ ಬಣ್ಣದ ಎಲೆಗಳಿಗೆ ಹಸಿರು ಬಣ್ಣದ ಔಟ್ಲೈನ್ ನೀಡಿದಂತಿದೆ. ಈ ಗಿಡದಲ್ಲಿ ಹಸಿರು ಬಣ್ಣದಲ್ಲಿ ಬಿಳಿಯ ಶೇಡ್ಗಳು ಇದ್ದಾವೆ, ಹಾಗೆ ಡಾಟ್ ಕೂಡ ಇದೆ. ಹಾಗೂ ಇದರ ಎಲೆಗಳು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಗೋಲವಾದ ಎಲೆಯನ್ನು ಹೊಂದಿದೆ. ಇವುಗಳಿಗೆ ಡಾಟ್ಸ್ ಜಾಸ್ತಿ ಇದೆ, ಹಸಿರು ಬಣ್ಣದ ಡಾಟ್ಗಳು. ಇವುಗಳಿಗೆ ಮಾರ್ಬಲ್ ಕಲರ್ ಇದೆ ನೋಡಿ. ಇವು ಕೂಡ ತುಂಬ ಸುಂದರವಾಗಿ ಕಾಣುತ್ತವೆ. ಇವುಗಳ ಎಲೆಗಳು ಸ್ವಲ್ಪ ಒರಟಾಗಿ ಇರ್ತವೆ. ಗಿಡದಲ್ಲಿ ಎಲೆಗಳು ಸ್ವಲ್ಪ ಗೋಲಾಕಾರ ಹೊಂದಿವೆ ಹಾಗೂ ತಿಳಿ ಗುಲಾಬಿ ಬಣ್ಣದಲ್ಲಿ ಇದೆ. ಇವು ಲಿಪ್ಸ್ಟಿಕ್ ಎಗ್ಲೋನೆಮಾಗಳು. ಹಳೆಯ ಎಲೆಗಳಿಗೆ ಈ ರೀತಿ ಶೇಡ್ಸ್ ಬರ್ತವೆ. ಈ ಗಿಡಗಳು ಕಣ್ಣಿಗೆ ರಾಚುವಂತಹ ಕೆಂಪು ಹಾಗೂ ಹಸಿರು ಬಣ್ಣದ ಸಂಯೋಜನೆಯಲ್ಲಿ ಇದ್ದಾವೆ. ಇವು ಕೂಡ ತುಂಬ ಸುಂದರವಾಗಿ ಕಾಣಿಸ್ತವೆ. ಈ ಗಿಡಗಳಲ್ಲಿ ಹಸಿರು ಬಣ್ಣ ಜಾಸ್ತಿ ಇದೆ, ಗುಲಾಬಿ ಬಣ್ಣದಲ್ಲಿ ಡಾಟ್ಸ್ಗಳು ಶೇಡ್ಗಳು ಇದ್ದಾವೆ. ಚಿಗುರೆಲೆಗೆ ಬಿಳಿಯ ಬಣ್ಣದ ಥರ ಕಾಣಿಸ್ತದೆ ಶೇಡ್ಗಳು. ಇವು ಸ್ವಲ್ಪ ಎಲೆಗಳು ಡಿಫ್ರೆಂಟ್ ಆಗಿದ್ದಾವೆ, ಉದ್ದವಾದ ಎಲೆಗಳು. ಹಸಿರು ಬಣ್ಣದ ಎಲೆಗಳಿಗೆ ಬಿಳಿ ಬಣ್ಣದ ಡಾಟ್ಗಳಿದ್ದಾವೆ. ಇವು ಮತ್ತು ಡಿಫ್ರೆಂಟ್ ಆಗಿದೆ ನೋಡಿ, ಚಿಕ್ಕದಾದ ಎಲೆಗಳು. ಇವು ಕೂಡ ಸ್ವಲ್ಪ ಒರಟಾಗಿ ಇದ್ದಾವೆ. ಇವುಗಳ ಬೆಳವಣಿಗೆ ಪ್ರಮಾಣ ಕೂಡ ಸ್ವಲ್ಪ ಜಾಸ್ತಿ ಇದೆ. ಇವುಗಳನ್ನು ನೋಡಿ ಮನಸ್ಸಿಗೆ ತಂಪನ್ನು ಎರಿತಕ್ಕಂತಹ ಬಿಳಿ ಬಣ್ಣದಲ್ಲಿ ಮಾರ್ಬಲ್ ಶೇಡ್ಗಳಲ್ಲಿ, ಬಿಳಿ ಡಾಟ್ಗಳಲ್ಲಿ, ಹಸಿರು ಡಾಟ್ಗಳಲ್ಲಿ ಇದ್ದಾವೆ. ತುಂಬ ಸುಂದರವಾಗಿದೆ. ಈ ಗಿಡದಲ್ಲಿ ನೋಡಿ ಮನಸ್ಸಿಗೆ ಆರಾಮವನ್ನು ನೀಡತಕ್ಕಂತಹ ಹಳದಿ ಮಿಶ್ರಿತ ಬಿಳಿ ಬಣ್ಣ ಹಾಗೂ ಹಸಿರು ಬಣ್ಣದಲ್ಲಿ ಇದ್ದಾವೆ. ಸುಳಿ ಎಲೆಗಳು ಈ ರೀತಿಯಾಗಿ ಹಳದಿ ಮಿಶ್ರಿತ ಬಿಳಿ ಬಣ್ಣದಲ್ಲಿ ಗೋಚರಿಸ್ತವೆ. ಇವುಗಳು ಕೂಡ ರಫ್ ಆಗಿ ಬೆಳೀತವೆ. ಈ ಗಿಡಗಳಲ್ಲಿ ಜಾಸ್ತಿಯಾಗಿ ಹಳದಿ ಮಿಶ್ರಿತ ಹಸಿರು ಬಣ್ಣ ಇದೆ. ಚಿಗುರೆಲೆಗಳು ಈ ರೀತಿಯಾಗಿ ಗುಲಾಬಿ ಬಣ್ಣವನ್ನು ಜಾಸ್ತಿ ಹೊಂದಿರ್ತವೆ. ಇವು ಕೂಡ ತುಂಬ ಡಿಫ್ರೆಂಟ್ ಆಗಿದ್ದಾವೆ ನೋಡಿ, ಚಿಕ್ಕ ಎಲೆಗಳು ಬುಷ್ ಆಗಿ ಬೆಳೀತವೆ. ಒಂದು ಎಲೆಗಳ ಜೊತೆ ಇನ್ನೊಂದು ಎಲೆಗಳು ಕೂಡ ಬರ್ತವೆ. ಅವು ಬಿಳಿ ಬಣ್ಣವನ್ನು ಹೊಂದಿರ್ತವೆ. ಇವುಗಳು ಹಸಿರಾಗಿರ್ತವೆ. ಸುಳಿ ಎಲೆಗಳು ಹಳದಿ ಮಿಶ್ರಿತ ಹಸಿರು ಬಣ್ಣವನ್ನು ಹೊಂದಿರ್ತವೆ. ಈ ಎಗ್ಲೋನೆಮಾ ವೆರೈಟಿಗಳು ಸ್ವಲ್ಪ ದೊಡ್ಡದಾಗಿ ಬೆಳೀತವೆ. ಇವುಗಳಲ್ಲಿ ಹಳದಿ ಮಿಶ್ರಿತ ಹಸಿರು ಬಣ್ಣದಲ್ಲಿ ಇದ್ದಾವೆ, ಶೇಡ್ಸ್ಗಳು ಇದ್ದಾವೆ, ಲೈನ್ಗಳು ಇದ್ದಾವೆ. ತುಂಬ ಸುಂದರವಾಗಿ ಕಾಣಿಸ್ತವೆ. ಹಾಗೂ ಎಗ್ಲೋನೆಮಾ ಪ್ಲ್ಯಾಂಟ್ಗಳು ಇಂಡೋರ್ ಪ್ಲ್ಯಾಂಟ್ಗಳಾದರೂ ಕೂಡ ಇವುಗಳಿಗೆ ಬ್ರೈಟ್ನೆಸ್ ಬೇಕು. ಇಷ್ಟೊತ್ತಿನವರೆಗೆ ನೋಡಿದಂತಹ ಎಲ್ಲ ಜಾತಿಯ ಎಗ್ಲೋನೆಮಾ ಗಿಡಗಳು ಗ್ರಾಹಕರಿಗೆ ಬಹುಸಂಖ್ಯೆಯಲ್ಲಿ ಲಭ್ಯ ಇದ್ದಾವೆ. ಇನ್ನು ಮುಂದೆ ಎಗ್ಲೋನೆಮಾ ಪ್ಲ್ಯಾಂಟ್ಗಳನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸುವುದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಇವು 2 ವೆರೈಟಿಗಳ ಎಗ್ಲೋನೆಮಾ ಪ್ಲ್ಯಾಂಟ್ಗಳನ್ನು ತಗೊಂಡಿದ್ದೇನೆ.
ನೀರನ್ನು ಕೂಡ ಹಾಕಿಟ್ಕೊಂಡಿದ್ದೇನೆ. ಇದಕ್ಕೆ ಮಣ್ಣು ತಗೊಂಡಿದ್ದೇನೆ. ಇದಕ್ಕೆ ನಮ್ಮದೇ ಪ್ರೊಡಕ್ಷನಲ್ಲಿರೋ ಕೋಕೋಪೀಟ್ ಕಾಂಪೋಸ್ಟನ್ನು ಹಾಕ್ತಾ ಇದ್ದೇನೆ. ಈಗ ಕಲ್ಪಾಮೃತ ಕೋಕೋಪೀಟನ್ನು ಹಾಕ್ತಾ ಇದ್ದೇನೆ. ಮಣ್ಣನ್ನು ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ 3 ಸ್ಟೆಮ್ಗಳಲ್ಲಿ ಇರುವಂಥ ಗಿಡಗಳನ್ನು ಡಿವೈಡ್ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ಸ್ವಲ್ಪ ಬೇರು ಕೂಡ ಬರೋ ಹಾಗೆ ಕಟ್ ಮಾಡಿ ತೆಗಿಬೇಕು. 4 ಗಿಡಗಳು ಇವಾಗ ಬಂದಿದೆ ಇದರಲ್ಲಿ. ಈಗ ಮತ್ತೊಂದು ಗಿಡವನ್ನು ತೆಗೆದುಕೊಳ್ಳೋಣ. ಈ ರೀತಿ ಎಳೆದು ತೆಗಿಬೇಕು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.